ನಮಸ್ತೆ ವೀಕ್ಷಕರೇ, ಶುಭೋದಯ. ಜಾತಕ ಫಲ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಪ್ರಗತಿ ಜೈರಾಮ್. ಇವತ್ತಿನ ಸಂಚಿಕೆಯಲ್ಲಿ ಈ ದಿನದ ವಿಶೇಷತೆ ಜೊತೆಗೆ 12 ರಾಶಿಗಳ ಫಲಾಫಲ ಹೇಗಿದೆ ಅಂತ ನೋಡೋಣ. ಹಾಗೆ ನೀವು ಕಳುಹಿಸಿರುವಂತಹ ಸಂದೇಶಗಳತ್ತ ಸಹ ಗಮನ ಹರಿಸಲಾಗುತ್ತೆ. ಮೊದಲಿಗೆ ಪ್ರಾಜ್ಞರಾದ ಶ್ರೀಕಂಠ ಶಾಸ್ತ್ರಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಶಾಸ್ತ್ರಿಗಳೇ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರಗಳು. ಶಾಸ್ತ್ರಿಗಳೇ, ಮೊದಲಿಗೆ ಈ ದಿನದ ವಿಶೇಷತೆ ಬಗ್ಗೆ ತಿಳಿಸ್ಕೊಡಿ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಮೂರ್ತಿತ್ವೇ ಪರಿಕಲ್ಪಿತ ಶಶಿಭೃತೋ ವರ್ತ್ಮ ಪುನರ್ಜನ್ಮನಾಮಾತ್ಮೇತಿ ಆತ್ಮವಿದಾಂ ಕೃತುಶ್ಚ ಯಜತಾಂ ಭರತ ಅಮರಜ್ಯೋತಿಷಾಂ ಲೋಕಾನಾಂ ಪ್ರಳಯೋದ್ಭವ ಸ್ಥಿತಿ ವಿಭಶ್ಚಾನೇಕಧಾಯ ಶರತೌ ವಾಚನ್ನ ಸದದಾತ್ವನೇಕ ಕಿರಣ ತ್ರೈಲೋಕ್ಯ ದೀಪೋ ರವಿಃ. ವೀಕ್ಷಕರೆಲ್ಲರಿಗೂ ಶುಭೋದಯ, ಶುಭ ಬೆಳಗು. ಈ ದಿವಸದ ನಿಮ್ಮ ಸಂದೇಶಗಳನ್ನು ಪರಿಶೀಲಿಸುವ ಪೂರ್ವದಲ್ಲಿ 12 ರಾಶಿಗಳ ಫಲಾಫಲ ತಿಳಿಯುವ ಪೂರ್ವದಲ್ಲಿ ಇವತ್ತಿನ ಪಂಚಾಂಗ ಸ್ಥಿತಿ ಹೇಗಿದೆ ಒಂದ್ಸಲ ಗಮನಿಸ್ಕೊಳ್ಳೋಣ. ಶ್ರೀ ಶೋಭಕೃ ನಾಮ ಸಂವತ್ಸರ, ಉತ್ತರಾಯಣ, ಶಿಶಿರ ಋತು, ಮಾಘ ಮಾಸ, ಕೃಷ್ಣ ಪಕ್ಷವಾಗಿದೆ. ಈ ದಿವಸ ಶುಕ್ರವಾರವಾಗಿರ್ತಕ್ಕಂಥದ್ದು. ಷಷ್ಠಿ ತಿಥಿ, ಸ್ವಾತಿ ನಕ್ಷತ್ರ. ಈ ದಿವಸ ಶುಕ್ರವಾರವಾಗಿದೆ, ಷಷ್ಠಿ ತಿಥಿ, ಸ್ವಾತಿ ನಕ್ಷತ್ರ. ತುಂಬ ಚೆನ್ನಾಗಿದೆ ಈ ದಿವಸ. ಕೃಷ್ಣ ಪಕ್ಷದ ಷಷ್ಠಿ ಅಂದರೆ ಇನ್ನೂ ಚಂದ್ರನ ಕಲೆಗಳು ಹಾಗೆ ಇದ್ದಾವೆ ಅಂತ ಅರ್ಥ. ಹೀಗಾಗಿ ಶುಭ ಕಾರ್ಯಗಳಿಗೆ ತುಂಬ ಚೆನ್ನಾಗಿದೆ. ಸ್ವಾತಿ ನಕ್ಷತ್ರ ಉತ್ತಮವಾದ ನಕ್ಷತ್ರ ಅಂತ ಪರಿಗಣನೆ ಮಾಡಿರ್ತಕ್ಕಂಥದ್ದು. ಸ್ವಾತಿ ನಕ್ಷತ್ರವನ್ನು ಮಹಾನಕ್ಷತ್ರ ಅಂತ ಪರಿಗಣನೆ ಮಾಡ್ತಾರೆ. ಎಷ್ಟೋ ಜನರಿಗೆ ಈ ಮಹಾನಕ್ಷತ್ರ ಅನ್ನೋ ಆ ಬಲ ಇದೆಯಲ್ಲ, ಅದು ತುಂಬ ಬಲ, ಅದು ತುಂಬ ಚೆನ್ನಾಗಿ ಕೆಲಸ ಮಾಡುತ್ತೆ. ಅವರಲ್ಲಿ ನಾನೇನೋ ಒಂದು ವಿಶೇಷ ವ್ಯಕ್ತಿ ಅಂತ ಅನ್ನಿಸ್ಲಿಕ್ಕೆ ಪ್ರಾರಂಭ ಆಗುತ್ತೆ. ಅದೇ ಅವರನ್ನು ಕಾಪಾಡ್ತಾ ಇರುತ್ತೆ, ಆ ಮನೋಬಲ. ಹಾಗೆ ಕೆಲವು ನಕ್ಷತ್ರಗಳಲ್ಲಿ ಅಂಥದ್ದೊಂದು ಶಕ್ತಿ ಅಡಕವಾಗಿದೆ. ಹೀಗಾಗಿ ಸ್ವಾತಿ ನಕ್ಷತ್ರ ಅದು ನರಸಿಂಹಸ್ವಾಮಿಯ ನಕ್ಷತ್ರ. ಯಾರು ನರಸಿಂಹನ ಪ್ರಾರ್ಥನೆಯನ್ನು ಈ ದಿವಸ ನಮ್ಮ ಕದರಿ ದೇವಸ್ಥಾನ ಇದೆಯಲ್ಲ, ಲಕ್ಷ್ಮೀ ನರಸಿಂಹ ಖಾದರಿ ನರಸಿಂಹಸ್ವಾಮಿ ಸನ್ನಿಧಾನದಲ್ಲಿ ಸ್ವಾತಿ ನಕ್ಷತ್ರ ಇದ್ದ ದಿವಸ ಮೂಲ ವಿಗ್ರಹಕ್ಕೆ ಅಭಿಷೇಕಾದಿಗಳು ನೆರವೇರುತ್ತೆ. ಆ ದಿವಸ ಆ ದರ್ಶನ ಮಾಡಬಹುದು ಅಂತ ಅಲ್ಲಿನ ಅರ್ಚಕರು ಹೇಳ್ತಾರೆ. ಬಹಳ ಚೆನ್ನಾಗಿ ಆ ಕಥೆಯನ್ನೆಲ್ಲ ವಿವರಿಸ್ತಾರೆ ಅವರು. ಖದ್ರಿ ವೃಕ್ಷದಲ್ಲಿ ಹೇಗೆ ನರಸಿಂಹಸ್ವಾಮಿ ಮೂಡಿದ, ಈ ಹೊತ್ತಿಗೂ ಅಲ್ಲಿ ಅಭಿಷೇಕ ಮಾಡಿದ್ರೆ ಸ್ವಾಮಿಗೆ ಆ ಬೆವರು ಬರುತ್ತೆ. ಎಷ್ಟು ಒರೆಸಿದರೂ ಅಭಿಷೇಕವಾದ ನೀರನ್ನು ನಾವು ಸ್ನಾನ ಮಾಡಿದ ಹಾಗೆ ನಾವು ಬಟ್ಟೆ ತೊಗೊಂಡು ಒರೆಸ್ಕೊಳ್ಳಲ್ವ, ಹಾಗೆ ಸ್ವಾಮಿನ ಒರೆಸಿದ್ರೆ ಸ್ವಾಮಿಯಿಂದ ಬೆವರು ಬರ್ತದೆ ಆ ಶಿಲೆಯಿಂದ ಅಂತ ಹೇಳ್ತಾರೆ. ಸ್ವಾಮಿ ನರಸಿಂಹನ ಆರಾಧನೆಯಿಂದ ನಮ್ಮ ಎಲ್ಲ ರೀತಿಯ ತೊಡಕುಗಳು, ನಮ್ಮನ್ನು ವಸ್ತುತಃ ತೊಡಕುಗಳು ಅಂಟೋದು ಹೇಗಪ್ಪ ಅಂತಂದರೆ, ಯಥಾಧೇನು ಸಹಸ್ರೇಶು ವತ್ಸೋ ವಿಂದತಿ ಮಾತರಂ. ಸಾವಿರಾರು ಗೋವುಗಳ ಮಧ್ಯೆ ಎಷ್ಟೋ ಗೋವುಗಳಿರ್ತವೆ. ಅದು ನೋಡಿದವರಿಗೆ, ದನ ಕಾದವರಿಗೆ, ಹಸುಗಳನ್ನು ಕಾದವರಿಗೆ ಗೊತ್ತಿರುತ್ತೆ. ಅಷ್ಟೆಲ್ಲ ಹಸುಗಳ ಮಧ್ಯೆ ಆ ಕರು ಹೇಗೆ ಹೋಗಿ ತನ್ನ ತಾಯಿಯನ್ನೇ ಹುಡುಕುತ್ತೋ ನಮಗೆ ಕನ್ಫ್ಯೂಷನ್ ಆಗುತ್ತೆ ಅಷ್ಟೇ, ಯಾವುದು ಇದರ ತಾಯಿ ಅಂತ. ಆದರೆ ತಾಯಿಗೆ, ಅದು ಕರುವಿಗೆ ಯಥಾಧೇನು ಸಹಸ್ರೇಶು, ಸಾವಿರಾರು ಗೋವುಗಳಿದ್ದಂತಹ ಸಂದರ್ಭದಲ್ಲೂ ವತ್ಸೋ ವಿಂದತಿ ಮಾತರಂ, ಹೇಗೆ ಆ ಕರು ತನ್ನ ತಾಯಿಯ ಬಳಿಗೇ ಹೋಗುತ್ತೋ ಹಾಗೆ ಕರ್ತಾರಂ ಅನುಗಚ್ಚತಿ. ಏನು ಮಾಡಿದಂಥ ಕರ್ಮ, ನಾವು ಮಾಡಿದಂಥ ಕರ್ಮ ಫಲಗಳು ಯಾರ ಬಳಿಗೋ ಹೋಗಿ ಇನ್ಯಾರಿಗೋ ತೊಂದರೆ ಕೊಡೋದಿಲ್ಲ, ನಮ್ಮನ್ನೇ ಅನುಸರಿಸಿ ಬರ್ತವೆ. ನಾವು ಮಾಡಿದಂಥ ಯಾವ ಕರ್ಮ ಫಲದ ಶೇಷ ತೊಡಕಿನ ಪಾಪದ ಇದೆಯೋ ಅದು ನಮ್ಮನ್ನೇ ಅನುಸರಿಸ್ಕೊಂಡು ಬರುತ್ತೆ, ನಮ್ಮ ನೆರಳಿನ ಹಾಗೆ ನಮಗೆ ತೊಂದರೆ ಕೊಡುತ್ತೆ. ಹೀಗಾಗಿ ಈ ತೊಂದರೆಯಿಂದ ನಾವು ಹೊರಬರಬೇಕು ಅಂತಂದರೆ ನರಸಿಂಹ ಪ್ರಾರ್ಥನೆಯನ್ನು ಮಾಡಬೇಕು. ಆತ ಹೇಗೂ ಪ್ರಕಟವಾಗುವ ಶಕ್ತಿ, ಕಂಬದೊಳಗಿಂದನೂ ಬಂದುಬಿಡ್ತಾನೆ, ಕಂಬದ ಆಚೆಯೂ ನಿಂತ್ಕೊಂಡು ನೋಡ್ತಾ ಇರ್ತಾನೆ. ಹೀಗಾಗಿ ಅಂತರ್ಬಹಿಶ್ಚ ತತ್ಸರ್ವಂ ವ್ಯಾಪ್ಯ ನಾರಾಯಣ ಸ್ಥಿತಃ ಅಂತ ಹೇಳುತ್ತೆ ವೇದ. ಅಂತರ್ಬಹಿಶ್ಚ ತತ್ಸರ್ವಂ, ಒಳಗೂ ಹೊರಗೂ ಎಲ್ಲ ಕಡೆ ಇದ್ದಾನೆ ಆ ಪುಣ್ಯಾತ್ಮ. ಅದನ್ನು ನೋಡಲಿಕ್ಕೆ ನಮಗೆ ಬೇಕು ಶಕ್ತಿ, ಶಿವಶಕ್ತಿ, ಮಂಗಳವಾದ ಶಕ್ತಿ ಅಂತ, ಅದು ಬೇಕಾಗುತ್ತೆ. ಹೀಗಾಗಿ ಈ ದಿವಸ ನೀವು ಸಲ್ಲಿಸಿದ ಪ್ರಾರ್ಥನೆಯೋ ಪೂಜೆಯೋ ಭಕ್ತಿಯಿಂದ ನಿವೇದನೆ, ನಾವು ವಸ್ತುತಃ ಯಾವುದೇ
ಅಪೇಕ್ಷೆ ಇಲ್ಲದೆ ಪರಮಾತ್ಮನ ಆರಾಧನೆ ಮಾಡಬೇಕು ಅಂತಾರೆ. ಪರಮಾತ್ಮನ ಆರಾಧನೆ ಮಾಡಿಬಿಟ್ರೆ ಸಾಕು, ನೀವು ಅಪೇಕ್ಷೆ ಇಟ್ಕೊಳ್ಳಿ ಬಿಡಿ. ನಿಮಗೆ ಏನು ಬೇಕು ಯಾವ ಕಾಲಕ್ಕೆ ಅದನ್ನು ಆತ ಅನುಗ್ರಹಿಸಿಬಿಡ್ತಾನೆ, ಅದರಲ್ಲಿ ಸಂಶಯ ಬೇಡ. ಈಗ ನರಸಿಂಹನ ಆರಾಧನೆ ಈ ದಿವಸ ಮಾಡಿದ್ರೆ ಆ ಪೂರ್ವಜನ್ಮ ಕೃತ ಯಾವ ಪಾಪ ಕರ್ಮಗಳಿದ್ದಾವೆ ಅದೆಲ್ಲವೂ ಅಳಿಸಿ ಹೋಗಿ ನರಸಿಂಹ ಒಂದು ವಿಶೇಷ ಅನುಗ್ರಹವನ್ನು, ಆ ನರಸಿಂಹಸ್ವಾಮಿಯನ್ನು ನೋಡಿದ್ರೇ ನಮಗೊಂಥರ ಯಾವ ರೀತಿಯ ಭಯ ಇದ್ದರೂ ಭಯ ನಿವಾರಣೆ ಆಗಿಬಿಡುತ್ತೆ. ಎಷ್ಟೋ ಜನ ಭಯ, ಕೋಪ, ತಾಪ ಅಂತಿರಲ್ಲ, ಅವರೆಲ್ಲರಿಗೆ ನರಸಿಂಹನೇ ಉತ್ತರ. ಹೀಗಾಗಿ ಆ ಥರದ್ದು ಏನಾದರೂ ನೀವು ಬಳಲ್ತಾ ಇದ್ದರೆ, ನರಳ್ತಾ ಇದ್ದರೆ ಈ ದಿವಸ ಹೋಗಿ ಬನ್ನಿ. ಶುಕ್ರವಾರದಲ್ಲಿ ಲಕ್ಷ್ಮೀ ನರಸಿಂಹ ಪ್ರಾರ್ಥನೆ ಮಾಡಿದ್ರೆ ತುಂಬ ಉತ್ಕೃಷ್ಟವಾದ ಅನುಗ್ರಹ ಸಿಗುತ್ತೆ. ಶ್ರದ್ಧೆಯಿಂದ ಮಾಡಿ, ಒಳ್ಳೆಯದಾಗಲಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.